ಮಾಲಿಕೆ 2 ಪುಸ್ತಕ ಪರಿಚಯ 57 ತಿಂಗಳ ವಿಶೇಷ ವೈಜ್ಞಾನಿಕ ಕಾದಂಬರಿ. ಪುಸ್ತಕದ ಹೆಸರು ಟಾಚಿರಾಮ. ಲೇಖಕರು ರಾಜಶೇಖರ್ ಭೂಸನೂರು ಮಠ. ಅಭಿಪ್ರಾಯ ಶ್ರೀಲಕ್ಷ್ಮಿ ಭಟ್. ಓದುತ್ತಿರುವವರು ರಮೇಶ್ ಥಳಿ. ತಮ್ಮ ವೈಜ್ಞಾನಿಕ ಕಥೆಗಳ ಮೂಲಕ ಆಶ್ಚರ್ಯ ಹುಟ್ಟಿಸುವ ವಿಸ್ಮಯ ಲೋಕವನ್ನೇ ಸೃಷ್ಟಿಸುವ ಲೇಖಕರು ಇಲ್ಲೂ ಸಹ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಭವಿಷ್ಯದ ತಂತ್ರಜ್ಞಾನ, ಅದ್ಭುತವಾದ ಘಟನಾವಳಿಗಳು, ಸಸ್ಪೆನ್ಸ್, ಥ್ರಿಲ್ ಇತ್ಯಾದಿಗಳ ಮಾಯಾಲೋಕ ಈ ಕಥಾ ಸಂಕಲನದಲ್ಲೂ ಮುಂದುವರೆದಿದೆ. ಈ ಸಂಕಲನದಲ್ಲಿ ಒಟ್ಟು 7 ಕಥೆಗಳಿವೆ. ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಕಥೆಗಳು. ಪ್ರತಿ ಕಥೆಯಲ್ಲೂ ಬೇರೆ ಬೇರೆ ವೈಜ್ಞಾನಿಕ ಆವಿಷ್ಕಾರಗಳೇ, ಅಂದರೆ ಕಾಲ್ಪನಿಕ ಆವಿಷ್ಕಾರಗಳು, ಕಥಾವಸ್ತು. ಟಾಚಿರಾಮ ಸ್ಪರ್ಶಾನುಭವ ನೀಡುವ ಸಿನಿಮಾ. ಕಳೆದ ಶತಮಾನದಲ್ಲಿ 3D ಸಿನಿಮಾಗಳ ಅನ್ವೇಷಣೆಯೇ ಮಹತ್ತರವಾದದು. ಅದರ ನಂತರ ವಾಸನೆ ಅನುಭವ ನೀಡುವ ಸ್ಮೆಲ್ಲೀಸ್ ಬಂದು ಈಗ ಟಾಚಿರಾಮ ಅನ್ವೇಷಿಸಲಾಗಿದೆ. ಮೊದಲ ಪ್ರದರ್ಶನಕ್ಕೆ ವಿದೇಶಿ ರಾಷ್ಟ್ರವೊಂದರ ಅಧ್ಯಕ್ಷರು ಅತಿಥಿಗಳು. ಪ್ರದರ್ಶನದ ನಡುವೆ ಸಿನಿಮಾ ತೆರೆಯಿಂದ 2 ಕೈಗಳು ಬಂದು ಪ್ರೇಕ್ಷಕರ ಕುತ್ತಿಗೆ ಹಿಸುಕುತ್ತವೆ. ಆದರೆ ಈ ನವೀನ ಸಂಚಿಗೆ ಆ ವಿದೇಶಿ ರಾಷ್ಟ್ರ ಅಧ್ಯಕ್ಷರು ಬಲಿಯಾಗುವುದಿಲ್ಲ. ಹೇಗೆ? ಅದೇ ಸ್ವಾರಸ್ಯ. ಜೆಲ್ಲಿ ಜೀವಿಗಳು ಕಥೆಯಲ್ಲಿ ವಿಜ್ಞಾನಿಯೊಬ್ಬನ ಅನ್ವೇಷಣೆ ಆತನ ಕೈಮೀರಿ ಸ್ವತಃ ಆತನ ಪ್ರಾಣವನ್ನೂ ಆಹುತಿ ಪಡೆದಿದ್ದಲ್ಲದೆ ಭೂಮಿಯ ಸಮಸ್ತ ಜೀವಸಂಕುಲವನ್ನೇ ನುಂಗಲು ಹೊರಡುವುದು ಗಾಬರಿ ಹುಟ್ಟಿಸುತ್ತದೆ. ಆ ಜೆಲ್ಲಿ ಜೀವಿಗಳನ್ನು ನಿಯಂತ್ರಿಸಿದ್ದು ಯಾರು? ಹೇಗೆ? ಸ್ವಪ್ನದರ್ಶಿಯಲ್ಲಿ ಭವಿಷ್ಯತ್ತಿನಿಂದ ಬಂದ ಯುವಕ ಛಾಯಾಳ ನೆರಳಾಗಿ ಕಾಡಿದರೆ, ಕಂಪ್ಯೂಟರ್ ಕೇಂದ್ರದಲ್ಲಿ ಸ್ವಂತ ಬುದ್ಧಿ ಬೆಳೆಸಿಕೊಂಡು ಮಾನವರನ್ನೇ ವಶಪಡಿಸಿಕೊಂಡ ಕಂಪ್ಯೂಟರ್ಗಳನ್ನು ಚಿತ್ರಕಾರನೊಬ್ಬ ನಿಯಂತ್ರಿಸುವ ಕಥೆ. ಸಮುದ್ರದಡಿಯ ಅಮೋಘ ನಾಗರಿಕತೆಯ ಚಿತ್ರಣ ಅದೇ ಹೆಸರಿನ ಕಥೆಯಲ್ಲಿದ್ದರೆ, ಮಂಗನೊಂದಿಗೆ ಮಾಂಗಳೀಕ, ಮಂಗಳ ಗ್ರಹದ ಕಪಿ ಭೂಮಿಗೆ ಆಗಮಿಸುವ ಕಥೆ. ಕಥೆಗಳು ಒಂದಕ್ಕಿಂತ ಒಂದು ಅದ್ಭುತ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.